ಇನ್ನು ಜಿ ಕನ್ನಡ ವಾಹಿನಿಯ ಜನಮೆಚ್ಚಿದ ಧಾರಾವಾಹಿ ಅನಿಸಿಕೊಂಡಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಲಾಗಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಲು ಸೂಕ್ತವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೌದು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಯಾಕೆ ಅಂತ್ಯ ಮಾಡಲಾಯಿತು ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಧಾರಾವಾಹಿ ತಂಡ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಬಹುದು. ಈ ನಡುವೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಿರುವುದಕ್ಕೆ ನಿರ್ದೇಶಕರನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಏಕೆ ಅಂತ್ಯ ಮಾಡಲಾಯಿತು ಮತ್ತು ಅವರ ಪಾತ್ರಕ್ಕೆ ಬೇರೆ ನಟಿಯನ್ನ ಏಕೆ ಕರೆತರಲಿಲ್ಲ ಅನ್ನುವುದರ ಬಗ್ಗೆ ನಿರ್ದೇಶಕರೇ ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಿರ್ದೇಶಕರಾಗಿರುವ ಆರೂರು ಜಗದೀಶ್ ಅವರು ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಿರುವುದಕ್ಕೆ ಸೂಕ್ತವಾದ ಕಾರಣವನ್ನ ಈಗ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಏಕೆ ಅಂತ್ಯ ಮಾಡಲಾಯಿತು ಮತ್ತು ಆ ಪಾತ್ರಕ್ಕೆ ಬೇರೆ ನಟಿಯನ್ನ ಏಕೆ ಕರೆತಂದಿಲ್ಲ ಅನ್ನುವುದರ ಬಗ್ಗೆ ಆರೂರು ಜಗದೀಶ್ ಅವರು ಹೇಳಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಸ್ನೇಹ ಅವರ ಪಾತ್ರ ಹೇಗಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಿರ್ದೇಶಕರಾಗಿರುವ ಆರೂರು ಜಗದೀಶ್ ಅವರು ಪಂಚಮಿ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನೀಡಿರುವ ಸಂದರ್ಶನದಲ್ಲಿ ಸ್ನೇಹ ಅವರ ಪಾತ್ರ ಅಂತ್ಯ ಮಾಡಿರುವುದಕ್ಕೆ ಸೂಕ್ತವಾದ ಕಾರಣವನ್ನ ಕೊಟ್ಟಿದ್ದಾರೆ. ಇನ್ನು ಯೂಟ್ಯೂಬ್ ಚಾನಲ್ಗೆ ನೀಡಿರುವ ಸಂದರ್ಶನದಲ್ಲಿ ಆರೂರು ಜಗದೀಶ್ ಅವರು, ನಾನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಿ ವೀಕ್ಷಕರಿಂದ ನಾನಾ ರೀತಿಯಲ್ಲಿ ಬಯಸಿಕೊಂಡೆ ಎಂದು ಹೇಳಿದ್ದಾರೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಸಾಯಿಸಿರುವ ಹಿಂದಿನ ಉದ್ದೇಶ ಬೇರೆಯೇ ಆಗಿದೆ ಎಂದು ಆರೂರು ಜಗದೀಶ್ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ ಆರೂರು ಜಗದೀಶ್ ಅವರು, ಸಂಜನಾ ಅವರಿಗೆ ಹೈಯರ್ ಎಜುಕೇಷನ್ ಮಾಡುವ ಆಸೆ ತುಂಬ ಇತ್ತು. ತುಂಬ ಓದಬೇಕು, ನಾನು ತುಂಬ ಬ್ರಿಲಿಯಂಟ್ ಇದ್ದೇನೆ, ದೊಡ್ಡ ವ್ಯಕ್ತಿ ಆಗಬೇಕು ಎಂದು ಹಲವು ವರ್ಷಗಳ ಹಿಂದೆ ಅವರು ಕನಸನ್ನು ಕಂಡಿದ್ದರು. ಇನ್ನು ಸಂಜನಾ ಅವರು ಆಕ್ಟಿಂಗ್ ಅನ್ನು ಬಹಳ ಸುಂದರವಾಗಿ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಅವರಿಗೆ ಕೆಲವು ಸಿನಿಮಾಗಳಲ್ಲಿ ಕೂಡ ಅವಕಾಶ ಸಿಕ್ಕಿರುತ್ತದೆ. ಈ ಕಾರಣಗಳಿಂದ ನಾವು ಸಂಜನಾ ಅವರ ಬಳಿ ನೀವು ನಟನೆಯನ್ನ ಮುಂದುವರಿಸಿ ಎಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದೆವು. ಆದರೆ ಕೆಲವು ಸಿನಿಮಾಗಳು ಅವರ ಕೈ ಹಿಡಿಯಲಿಲ್ಲ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಸಂಜನಾ ಅವರಿಗೆ ಬೇರೆ ಧಾರಾವಾಹಿಯಲ್ಲಿ ನಟನೆ ಮಾಡಲು ಅವಕಾಶ ಕೂಡ ಸಿಕ್ಕಿತ್ತು. ಆದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹಿಟ್ಟು ಕಂಡಷ್ಟು ಬೇರೆ ಧಾರಾವಾಹಿ ಹಿಟ್ಟು ಕಾಣುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಕಾರಣಗಳಿಂದ ಸಂಜನಾ ಅವರು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡುವುದನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಲು ಇಷ್ಟಪಡುತ್ತಾರೆ. ಇನ್ನು ಸಂಜನಾ ಬುರ್ಲಿ ಅವರು ಉನ್ನತ ವ್ಯಾಸಂಗ ಮಾಡುವ ಆಸೆಯನ್ನು ನನ್ನ ಬಳಿ ವ್ಯಕ್ತಪಡಿಸಿದ್ದರು. ಈ ಕಾರಣಗಳಿಂದ ನಾನು ಚಾನಲ್ ಜೊತೆ ಮಾತನಾಡಿ ಪರ್ಮಿಷನ್ ಕೂಡ ಕೊಡಿಸಿದ್ದೆ. ಅವರ ಭವಿಷ್ಯಕ್ಕೆ ಧಕ್ಕೆ ಮಾಡುವ ಮನಸ್ಸು ನನಗೆ ಇರಲಿಲ್ಲ. ಈ ಕಾರಣಗಳಿಂದ ಅನಿವಾರ್ಯವಾಗಿ ಸ್ನೇಹ ಪಾತ್ರವನ್ನ ಸಾಯಿಸಬೇಕಾಯಿತು ಎಂದು ಹೇಳಿದ್ದಾರೆ ಆರೂರು ಜಗದೀಶ್ ಅವರು. ಇನ್ನು ಸ್ನೇಹ ಅವರ ಪಾತ್ರಕ್ಕೆ ಬೇರೆ ನಟಿಯನ್ನ ಕರೆತರಬಹುದಾಗಿತ್ತು, ಆದರೆ ಜನರಿಗೆ ಅದನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಸ್ನೇಹ ಅವರ ಪಾತ್ರವನ್ನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಈ ರೀತಿಯಲ್ಲಿ ಅಂತ್ಯ ಮಾಡಲಾಯಿತು ಎಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಆರೂರು ಜಗದೀಶ್ ಅವರು. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಅವರ ಪಾತ್ರವನ್ನ ಅಂತ್ಯ ಮಾಡಿರುವುದು ಏಕೆ ಎಂದು ಕೇಳುತ್ತಿದ್ದ ಪ್ರಶ್ನೆಗೆ ಆರೂರು ಜಗದೀಶ್ ಅವರು ಈ ಮೂಲಕ ಉತ್ತರವನ್ನ ನೀಡಿದ್ದಾರೆ.